ಓಕೆ, ದರ್ಶನ್ಗೆ ಸಾಲು ಸಾಲು ಹಿನ್ನಡೆ ವೀಕ್ಷಕರೇ. ಯಾವುದೇ ಒಂದು ಪ್ರಯತ್ನದಲ್ಲೂ ಸಹ ದರ್ಶನ್ ಅವರು ಸಫಲತೆಯನ್ನ ಕಾಣ್ತಾ ಇಲ್ಲ. ಈಗ ಮತ್ತೊಂದು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ನ್ಯಾಯಾಲಯದಲ್ಲಿ. ವಿಚಾರಣೆಗೆ ಖುದ್ದು ಹಾಜರಾತಿಗೋಸ್ಕರ ಸಲ್ಲಿಸಿದಂತ ಅರ್ಜಿ ವಜಾ ಆಗಿದೆ. ನಟ ದರ್ಶನ್ಗೆ ಮತ್ತೊಮ್ಮೆ ಹಿನ್ನಡೆ. ವಿಚಾರಣೆಗೆ ತಾನು ಖುದ್ದಾಗಿ ಹಾಜರಾಗಬೇಕು ಅಂತ ಕೋರಿ ಸಲ್ಲಿಸಿದಂತ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. 59ನೇ ಸಿಸಿಎಚ್ ನ್ಯಾಯಾಲಯ ದರ್ಶನ್ ಅವರ ಅರ್ಜಿಯನ್ನ ಕ್ವಾಶ್ ಮಾಡಿದೆ. ವಕೀಲರ ಜೊತೆ ಮಾತುಕತೆಗೆ ಮಾತ್ರ ಅವಕಾಶ ಇರುತ್ತೆ, ಆದರೆ ಕೋರ್ಟ್ಗೆ ಖುದ್ದು ಹಾಜರಾತಿಗೆ ಅವಕಾಶ ಇರೋದಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತ್ರ ವಿಚಾರಣೆಗೆ ಹಾಜರಾಗಲಿಕ್ಕೆ ಅವಕಾಶ ಇದೆ ಅಂತ 59ನೇ ಸಿಸಿಎಚ್ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ದರ್ಶನ್ ಅವರಿಗೆ ಮತ್ತೊಂದು ಹಿನ್ನಡೆ. ವೀಕ್ಷಕರೇ, ಒಂದು ಕಡೆ ಈ A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಲಿಕ್ಕೆ ಮುಂದಾದಂತಹ ಹಿನ್ನೆಲೆಯಲ್ಲಿ, ಅದಾದ್ಮೇಲೆ A7 ಮತ್ತು A10 ಇವರು ಕೂಡ ಮುಂದಿನ ಹಂತಗಳಲ್ಲಿ ಮಾಫಿ ಸಾಕ್ಷಿ ಆಗ್ತಾರೆ ಅನ್ನುವ ಚರ್ಚೆ ಇದೆ. ಇನ್ನು ಅದ್ರ ಬಗ್ಗೆ ಏನು ಕನ್ಫರ್ಮೇಷನ್ ಇಲ್ಲ. ಆದರೆ A14 ಆಲ್ರೆಡಿ ಪ್ರದೋಷ್ ಅವರು ಮಾತ್ರ ಮಾಫಿ ಸಾಕ್ಷಿ ಆಗಲಿಕ್ಕೆ ನ್ಯಾಯಾಲಯವು ಸಹ ಅನುಮತಿಯನ್ನು ಕೊಟ್ಟಿದೆ. ಇದ್ರ ಬೆನ್ನಲ್ಲೇ ದರ್ಶನ್ ಅವರು ಒಂದು ಅರ್ಜಿಯನ್ನು ಹಾಕೊಂಡಿದ್ರು, ತಕರಾರು ಅರ್ಜಿಯನ್ನ. ಅಂದ್ರೆ ಈ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ತಾನು ತಕರಾರು ಅರ್ಜಿಯನ್ನು ಹಾಕಲಿಕ್ಕೆ ಮುಂದಾಗಿದ್ರು. ಆದರೆ ಆ ತಕರಾರು ಅರ್ಜಿಯನ್ನು ಸಹ ನ್ಯಾಯಾಲಯ ವಜಾಗೊಳಿಸ್ಬಿಡ್ತು. ಈವನ್ ಹೈಕೋರ್ಟ್ನಲ್ಲೂ ಸಹ ಅವರಿಗೆ ಹಿನ್ನಡೆಯಾಯಿತು. ಅವರ ಅರ್ಜಿಯನ್ನ ಅದನ್ನ ಕ್ವಾಶ್ ಮಾಡಿ ಹಾಕ್ತು. ಸೊ ಎರಡನೆಯ ವಿಚಾರ, ಅವರು ಖುದ್ದು ಹಾಜರಾತಿಗೆ ವಿಚಾರಣೆಯ ಸಂದರ್ಭದಲ್ಲಿ, ಪ್ರತಿ ಪ್ರೊಸೀಡಿಂಗ್ಸ್ ಸಂದರ್ಭದಲ್ಲೂ, ಪ್ರತಿ ವಿಚಾರಣೆಯ ಸಂದರ್ಭದಲ್ಲೂ ಸಹ ತಾನು ಹಾಜರಾಗಬೇಕು ಅಂತ ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ಸೊ ಆ ಮೂಲಕ ದರ್ಶನ್ ಅವರಿಗೆ ಇದು ಮತ್ತೊಂದು ಹಿನ್ನಡೆ ಅಂತ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಇಲ್ಲಿಯವರೆಗೆ ಎಷ್ಟು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೋ ಅಷ್ಟೂ ಪ್ರಯತ್ನಗಳಲ್ಲೂ ಸಹ ಅವರು ಫೇಲ್ಯೂರೇ ಆಗ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತರಾಜು, ದರ್ಶನ್ ಅವರ ಯಾವುದೇ ಪ್ರಯತ್ನಗಳು ಸಹ ಫಲ ಕೊಡ್ತಾ ಇಲ್ಲ, ಎಲ್ಲವೂ ಸಹ ಕೈ ಕೊಡ್ತಾ ಇದೆ ಅಂತ. ಈಗ ಖುದ್ದು ಹಾಜರಾತಿಗೆ ಸಲ್ಲಿಸಿದಂತ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ ಅನ್ನೋದು ಏನ್ ನಡೀತು ನ್ಯಾಯಾಲಯದಲ್ಲಿ? ಎಸ್ ಶಿವಶಂಕರ್, ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಲ್ಲಿಸುವಂತ ಅರ್ಜಿ ಕೂಡ ಎಲ್ಲರೂ ಕೂಡ ಅರ್ಜಿಗಳು ವಜಾ ಆಗ್ತಿದೆ. ಈಗ ದರ್ಶನ್ ಖುದ್ದು ಹಾಜರಿಗೆ ಸಲ್ಲಿಸಿದ ಅರ್ಜಿ ಕೂಡ ಇದೀಗ ವಜಾ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳಿಗೆ ಹಾಜರಾಗಬೇಕು ಅಂತ ಈಗಾಗಲೇ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ವಕೀಲರೊಂದಿಗೆ ಮಾತನಾಡಲು ಖಾಸಗಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ಬೋದು. ಅದರ ಹೊರತಾಗಿ ಖುದ್ದು ಹಾಜರಾತಿಗೆ ಯಾವುದೇ ರೀತಿಯಾದ ಪರ್ಮಿಷನ್ ಇಲ್ಲ ಅಂತ ಹೇಳಿ ಈಗ ನ್ಯಾಯಾಧೀಶರು ಹೇಳಿದ್ದಾರೆ. ಜೊತೆಗೆ ವಕೀಲರೊಂದಿಗೆ ಸಂಪೂರ್ಣ ಸಂವಾದ ಮಾಡಬಹುದು. ಒಂದು ಅವ್ರ ದರ್ಶನ್ ಅವರ ವಕೀಲರೇನಿದ್ದಾರೆ ಅವರೊಂದಿಗೆ ಪರ್ಸನಲ್ ಆಗಿ ಏನ್ ಬೇಕಾದ್ರೂ ಅಂದ್ರೆ ಪರ್ಸನಲ್ ಆಗಿ ಮಾತಾಡೋ ವ್ಯವಸ್ಥೆ ಕೂಡ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ ಈಗ ಇನ್ನು ನ್ಯಾಯಾಧೀಶರು ಹೇಳಿರೋದು. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಈಗ ಏನ್ ದರ್ಶನ್ ಹಾಜರಾಗುವಂತ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಏನಿದೆ ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆಡಿಯೋ ಕ್ಲಿಯರ್ ಇರಬೇಕು, ಜೊತೆಗೆ ವಿಡಿಯೋ ಕೂಡ ಕ್ಲಿಯರ್ ಇರಬೇಕು. ಈ ಬಗ್ಗೆ ಅಧಿಕಾರಿಗಳು ಕೂಡ ಈ ನ್ಯಾಯಾಧೀಶರು ಸಿವಿಲ್ ಕೋರ್ಟ್ ನ ರಿಜಿಸ್ಟರ್ಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ ನ್ಯಾಯಾಧೀಶೆ ಸುಜಾತ ಅವರು. ಈಗ ಏನು ಒಂದಾದ್ಮೇಲೆ ಒಂದು ದರ್ಶನ್ ಅವರಿಗೆ ಏನು ಈಗಾಗಲೇ ಮಾಫಿಗೆ ಅವಕಾಶ ಕೊಡಬಾರ್ದು, ಮಾಫಿ ಸಾಕ್ಷಿಗೆ ಅವಕಾಶ ಕೊಡಬಾರ್ದು ಅಂತ ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಅದು ಕೂಡ ಅರ್ಜಿ ವಜಾ ಆಗಿತ್ತು. ಇದೀಗ ಖುದ್ದು ಹಾಜರಾತಿಗೆ ಕೂಡ ಅದು ಕೂಡ ಅರ್ಜಿ ವಜಾ ಆಗಿದೆ. ಎಲ್ಲೋ ಒಂದು ಕಡೆ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಿನ್ನಡೆ ಆಗ್ತಿದೆ ಶಿವಶಂಕರ್. ಓಕೆ ಹನುಮಂತರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.